ಹಲೋ ಫ್ರೆಂಡ್ಸ್, ಯಾರೆಲ್ಲ ನಮ್ಮ ಚಾನಲ್ಗೆ ಮೊದಲು ವಿಸಿಟ್ ಮಾಡ್ತಿದ್ದೀರ ಎಲ್ಲರಿಗೂ ಈ ನಿಮ್ಮ ಮಿತ್ರ ಮಾಡುವ ನಮಸ್ಕಾರಗಳು. ಯಾರೆಲ್ಲ ಮೊದಲು ನಮ್ಮ ಚಾನಲ್ ಅಂದರೆ ಅಗ್ರಿ ಫಾರ್ಮರ್ಸ್ ಸ್ಟೂಡೆಂಟ್ ಚಾನಲ್ನ ವಿಸಿಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಮೊದಲಿಗೆ ನಮಸ್ಕಾರವನ್ನು ಹೇಳ್ತೇನೆ. ನಮ್ಮ ಚಾನಲ್ನ ವಿಶೇಷತೆ ಏನಂದರೆ, ಮೊದಲಿಗೆ ಅಂದರೆ ಅಗ್ರಿ ಪ್ರಾಕ್ಟಿಕಲ್ಗೆ ಯಾರ್ಯಾರು ಅಗ್ರಿ ಪ್ರಾಕ್ಟಿಕಲ್ ಬರೀತೀರಾ ಅವ್ರು ಎಲ್ಲರಿಗೂ ಈ ಒಂದು ಚಾನಲ್ನ ವೀಡಿಯೋಸ್ಗಳು ತುಂಬ ನಾವು ಅಪ್ಡೇಟ್ಸ್ಗಳನ್ನ ಕೊಡ್ತಿರ್ತೀವಿ. ಮೊದಲು ನಮ್ಮ ಚಾನಲ್ನ ಕೊನೆವರೆಗೆ ನೋಡಿ, ಅಂದರೆ ವೀಡಿಯೋಸ್ಗಳನ್ನ ನೋಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮತ್ತು ಸಪೋರ್ಟ್ ಮೂಲಕ ಅಂದರೆ ಫಾಲೋ ಮಾಡಿ. ಇನ್ನಿತರ ನಿಮ್ಮ ಸಹೋದ್ಯೋಗಿ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಾಗಿರ್ಬೋದು, ಯಾರು ಅಗ್ರಿ ಪ್ರಾಕ್ಟಿಕಲ್ ಬರೀತಾರೆ ಅವ್ರಿಗೆಲ್ಲ ತಿಳಿಸಿ ಅಂತ ಹೇಳ್ತಾ ಮೊದಲು ವೀಡಿಯೋ ಕಡೆ ಹೋಗೋದಾದರೆ, ಮೊದಲಿಗೆ ತೋರಿಸ್ತಿರೋದೇ ಪರಂಗಿ ಸಸಿ. ಪರಂಗಿ ಗಿಡ ನಿಮಗೆಲ್ಲ ಗೊತ್ತಲ್ಲ. ಪರಂಗಿ ಗಿಡ ಇದು ತುಂಬಾ ಚಿಕ್ಕ ಗಿಡ. ನಾನು ನಿಮಗೆ ಅಂದರೆ ಕಾಯಿ ಬಿಟ್ಟಿರೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಸದ್ಯಕ್ಕೆ ಇಲ್ಲಿ ಎಲ್ಲೂ ಇಲ್ಲ. ಮತ್ತು ಇಲ್ಲಿ ನೋಡ್ತಿದ್ದೀರಲ್ಲ ಬಳ್ಳಿ, ಇದು ಅಮೃತ ಬಳ್ಳಿ ಅಂತ. ಇದನ್ನೆಲ್ಲ ನಾವು ಆಯುರ್ವೇದಿಕ್ ಮೆಡಿಸನ್ಗೆಲ್ಲ ಬಳಸ್ತಾರೆ, ತುಂಬಾ ಬಳಸ್ತಾರೆ ಈ ಆಯುರ್ವೇದಿಕ್ ಮೆಡಿಸನ್ಗೆ. ಇದು ಅಮೃತ ಬಳ್ಳಿ ಅಂತ ನೆನ್ಪಿಟ್ಕೋಬೇಕು. ಇದು ಪರಂಗಿ ಸಸಿ, ಇದು ಚಿಕ್ಕದಲ್ಲಿದೆ. ನಾನು ನಿಮಗೆ ದೊಡ್ಡದು ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ. ಮತ್ತು ನೆಕ್ಸ್ಟು ಬಂದು ಬಾಳೆಗಿಡ ಇದೂ ಅಂದರೆ ಬಾಳೆಕಾಯಿ ಏನು ಬಿಟ್ಟಿಲ್ಲ, ಬಾಳೆಗಿಡ ನೋಡಿ ಗೊತ್ತಾಗುತ್ತೆ. ಇದನ್ನು ಐಡೆಂಟಿಫೈ ಮಾಡ್ಕೋದು. ನಿಮಗೆ ಒಂದು ಪ್ರೂಫ್ ಮತ್ತು ಪ್ರಾಕ್ಟಿಕಲಾಗಿ ನೋಡಬೇಕಂದ್ರೆ ಈ ಥರ ಇರುತ್ತೆ ಬಾಳೆಗಿಡ. ಯಾರೆಲ್ಲ ಸಿಟಿಲಿದ್ದೀರ ಏನು ಅಗ್ರಿ ಪ್ರಾಕ್ಟಿಕಲ್ ಅಷ್ಟೊಂದೇನು ಕಷ್ಟವಾಗಿರಲ್ಲ. ನೀವು ನಮ್ಮ ಚಾನಲ್ನ ಆಗಾಗ ನೋಡ್ತಾ ಮತ್ತು ನಮ್ಮ ವೀಡಿಯೋಸ್ನ ತಪ್ಪದಂತೆ ಯಾವಾಗ ನೋಡ್ತೀರಾ ನಿಮಗೆ ತುಂಬ ಅಪ್ಡೇಟ್ಸ್ಗಳು ಸಿಗುತ್ತೆ. ಇನ್ನು ನೆಕ್ಸ್ಟ್ ಬಂದರೆ ಇಲ್ಲಿ ನೋಡಿ, ಇದು ಬೀನಿಸ್ ಗಿಡ. ಗಿಡದಲ್ಲಿ ಈ ರೀತಿ ಇದೆ. ಇದು ತುಂಬ ಹಬ್ಬಕ್ಕೆ ನಿಮಗೆ ಬೀನಿಸ್ ಗಿಡ ಅಲ್ಲಿ ಪ್ರಾಕ್ಟಿಕಲಾಗಿ ಅಂದರೆ ಗಿಡಗಳನ್ನ ಇಟ್ಟಿರ್ತಾರೆ ಆಲ್ಮೋಸ್ಟ್ ಆಲು. ಇದು ಬೀನಿಸ್ ಗಿಡ ನೋಡ್ಕೊಳ್ಳಿ, ಎಲೆ ಡಿಫ್ರೆನ್ಸ್ ತಿಳ್ಕೊಬೇಡಿ. ನೋಡಿ ಬೀನಿಸ್ ಗಿಡ ಈ ರೀತಿ ಇರುತ್ತೆ. ಮತ್ತು ಇದು ತಣ್ಣಿಕಾಳು ಗಿಡ. ತಣ್ಣಿಕಾಳು ಅಂದರೆ ಅಲಸಂದೆ ಅಂತ ಕರೀತಾರೆ. ಆಲ್ಮೋಸ್ಟ್ ಆಲ್ ಅಲಸಂದೆ ಮತ್ತು ತಣ್ಣಿಕಾಳು ಎರಡೂ ಒಂದೇ ಇರುತ್ತೆ. ತಣ್ಣಿಕಾಳು ಗಿಡ ಈ ರೀತಿ ಇರುತ್ತೆ. ಮತ್ತು ನಾನು ನಿಮ್ಗೆ ತೋರಿಸಿರೋ ಮತ್ತೊಂದು ಗಿಡ ಅಂದರೆ ಇದು ಚೆಂಡು ಹೂವು. ಇದು ಚೆಂಡು ಗಿಡ ಆಲ್ಮೋಸ್ಟ್ ಆಲ್ ರೆಡ್ಡು ಎಲ್ಲೋ ಅಂತ ಹೂವಲ್ಲಿ ಡಿಫ್ರೆನ್ಸ್ ಇರ್ಬೋದು, ಗಿಡದಲ್ಲಿ ಯಾವುದೇ ಡಿಫ್ರೆನ್ಸ್ ಇರೋಲ್ಲ. ಮತ್ತು ಇದು ಅವರೆಕಾಯಿ ಗಿಡ. ಅವರೆಕಾಯಲ್ಲಿ ಎರಡು ಥರ ಬರುತ್ತೆ, ಹಿತ್ತಲ ಅವರೆಕಾಯಿ ಮತ್ತು ಅವರೆಕಾಯಿ ಅಂತ. ನಾನು ತೋರಿಸ್ತಿರೋದು ಇಲ್ಲಿ ಅವರೆಕಾಯಿ ಗಿಡ. ಇಲ್ಲಿ ಇದೆಲ್ಲ ಚೆಂಡು ಗಿಡ ನೋಡಿ, ಮೊಗ್ಗು ಬಿಟ್ಟಿದೆ. ಮೊಗ್ಗು ನಿಮಗೆ ಹೂಗಳನ್ನ ಇಟ್ಟಿರ್ತಾರೆ. ಹೂವನ್ನ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಮೊಗ್ಗಳು ಎಷ್ಟು ಚೆನ್ನಾಗಿದೆ, ಡಿಫ್ರೆನ್ಸ್ನ ಈಸಿಯಾಗಿ ತಿಳ್ಕೊಬೋದು. ನೋಡಿ ಇಲ್ಲಿ ತೋರಿಸ್ತೀನಿ, ಇದು ಹಿತ್ತಲ ಅವರೆಕಾಯಿ ಅಂದರೆ ಇದು ಬಳ್ಳಿ ಥರ ಎಲ್ಲಿ ಬರುತ್ತೆ ನೋಡಿ. ಈ ಥರ ಹಬ್ಬಕ್ಕೆ ಎಲ್ಲಿ ಬಳ್ಳಿಗಳು ಲತೆಗಳು ಎಲ್ಲಿ ಇರುತ್ತೆ, ಇದು ಹಿತ್ತಲ ಅವರೆಕಾಯಿ ಗಿಡ. ಡಿಫ್ರೆನ್ಸ್ ಗೊತ್ತಾಗುತ್ತಲ್ವಾ. ಇದು ಬರೀ ಅವರೆಕಾಯಿ, ಇಲ್ಲೆಲ್ಲಿ ಬಳ್ಳಿ ನೋಡಿ ಡಿಫ್ರೆನ್ಸು. ಇದು ಹಿತ್ತಲ ಅವರೆಕಾಯಿ, ಇಲ್ಲಿ ಇವೆರಡು ಹಿತ್ತಲ ಅವರೆಕಾಯಿ ಗಿಡ. ಮತ್ತು ನೆಕ್ಸ್ಟು ಟೊಮೊಟೊ ಗಿಡ ನಿಮಗೆ ಡಿಫ್ರೆನ್ಸ್ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ನಾನು ಹೂಗಳನ್ನ ತೋರಿಸಿ, ಯಾಕಂದರೆ ಹೂವು ಇಟ್ಟಾಗ ನಿಮ್ಗೆ ಹೂವು ಬೈ ಚಾನ್ಸ್ ಅದೇ ಥರ ಯಾವುದಾದ್ರೂ ಇಟ್ಟಾಗ ಹೂವು ಗೊತ್ತಾಗಲಿ. ನೋಡಿ ಎಲ್ಲೋ ಫ್ಲವರ್ ಬಿಟ್ಟಿರುತ್ತೆ, ಇದು ಕಾಣಿಸ್ತಿದೆಯಲ್ವಾ ಎಲ್ಲೋ ಫ್ಲವರು ನೋಡಿ. ಮತ್ತು ಇಲ್ಲಿ ಎಲ್ಲೋ ಫ್ಲವರ್ಸು. ಮತ್ತು ಇಲ್ಲಿ ಟೊಮೊಟೊಗಳು ನೋಡೋದಾದ್ರೆ ನೋಡಿ, ಟೊಮೊಟೊ ಕಾಯಿಗಳು ಗೊತ್ತಾಗುತ್ತೆ. ಟೊಮೊಟೊ ಎಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತವೆ. ಮತ್ತು ತೊಗರಿ ಗಿಡ, ಇಲ್ಲಿ ಯಾವುದೋ ಹೂ ಬಿಟ್ಟಿಲ್ಲ, ಆದರೆ ತೊಗರಿ ಗಿಡ ನಾನು ನಿಮ್ಗೆ ತೋರಿಸ್ತೀನಿ. ಅಂದರೆ ಇದು ಸೀಸನಲ್ಲ ವೀಡಿಯೋ ಮಾಡೋದು, ಇದು ಸೀಸನ್ ಇಲ್ಲ ನೋಡಿ. ತೊಗರಿ ಗಿಡ ಎಲೆಗಳು ನೋಡಿ. ನಾನು ನಿಮಗೆ ಮೆಣ್ಸಿನ್ಕಾಯಿ ಗಿಡ ರೋಗತ್ತೈತೆ ನೋಡಿ, ಇಲ್ಲೆಲ್ಲ ಮೆಣ್ಸಿನ್ಕಾಯಿ ಗಿಡಗಳಿದೆ, ಚೆನ್ನಾಗಿ ಬಂದಿದೆ. ಮತ್ತು ನಾನು ನಿಮಗೆ ಎರಡು ಡಿಫ್ರೆನ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ಏನು ಡಿಫ್ರೆನ್ಸ್ ಅಂದರೆ ನೋಡಿ, ಎಲೆಗಳು ಆಲ್ಟರ್ನೇಟ್ ಇದೆ, ಅಂದರೆ ಒಂದಾದ್ಮೇಲೆ ಒಂದಿದೆ. ಇದು ಆಲ್ಟರ್ನೇಟ್ ಅಂತ ಡಿಫ್ರೆನ್ಸು. ಬಯಾಲಜಿ ಸ್ಟೂಡೆಂಟ್ಸ್ಗೆಲ್ಲ ಗೊತ್ತಿರುತ್ತೆ ಆಲ್ಟರ್ನೇಟು. ಇದು ಆಲ್ಟರ್ನೇಟೇನೆ. ಆಲ್ಟರ್ನೇಟ್ ಆಪೋಸಿಟ್ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಇಲ್ಲಿ ಆಲ್ಟರ್ನೇಟ್ ಇದೆ, ಆಪೋಸಿಟ್ ಇಲ್ಲಿ ನೋಡಿ, ಇಲ್ಲಿ ಅಪೋಸಿಟ್. ಇದು ಅಂದರೆ ಇದೊಂದು ಪ್ರೆಸೆಂಟೇಷನ್ ಆರ್ಗನೈಸೇಷನಲ್ಲಿ ಇಲ್ಲಿ ಆಪೋಸಿಟ್ ಇದು. ಇವೆರಡು ನಿಮಗೆ ತುಂಬ ಐಡೆಂಟಿಫಿಕೇಷನ್ ಬರುತ್ತೆ. ಮತ್ತು ಇದು ಪಾರ್ಥೇನಿಯಮ್ ನೋಡಿ. ಪಾರ್ಥೇನಿಯಮ್ ಗಿಡ ಹೆಂಗಿದೆ ಅಂದರೆ ಕಾಂಗ್ರೆಸ್ ಗಿಡ ಅಂತಲೇ ಕರೀತಾರೆ ನಮ್ಮ ಕಡೆ. ಇದನ್ನ ನೋಡಿ, ಎಲೆಗಳು ಮತ್ತು ಹೂಗಳು ಡಿಫ್ರೆನ್ಸ್ ತಿಳ್ಕೊಬಿಡಿ, ಹೆಲ್ಪ್ ಆಗುತ್ತೆ. ಮತ್ತು ನೆಕ್ಸ್ಟು ಕಾಕಡ ಗಿಡ. ಇಲ್ಲಿ ಗಿಡಗಳು ಹೂವೇನೂ ಬಿಟ್ಟಿಲ್ಲ, ಯಾಕಂದರೆ ಇದು ಸೀಸನ್ಗೆ ಬಿಡೋದಲ್ವಾ. ನೋಡಿ ಕಾಕಡ ಗಿಡ. ನೆಕ್ಸ್ಟು ಕ್ಯಾಸ್ಟರ್ ಅಂದರೆ ಹರಳೆಣ್ಣೆ ಅಂತ ಕರೀತಾರೆ ನಮ್ಮ ಭಾಗದಲ್ಲಿ, ಅಂದರೆ ಈ ಒಂದು ನರಸೀಪುರ ಮೈಸೂರು ಭಾಗದಲ್ಲಿ ಹರಳೆಣ್ಣೆ ಗಿಡ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ತುಂಬಾ ಗಿಡಗಳನ್ನ ತಿಳ್ಕೊಳ್ಳಿ. ನೆಕ್ಸ್ಟ್ ನಾನು ನಿಮಗೆ ಸೀಡ್ಸಲ್ಲಿ ಇದನ್ನು ತೋರಿಸ್ತೀನಿ. ಮತ್ತು ನಾನು ನಿಮಗೆ ಅಲ್ಲಿ ಅಲಸಂದೆ ಗಿಡ ತೋರಿಸಿದ್ನಲ್ಲ, ಇಲ್ಲಿ ನೋಡಿ ಕಾಳು ಯಾವ ರೀತಿ ಇರುತ್ತೆ ಸೀಡು ನೋಡಿ. ಇಲ್ಲಿ ಕಾಳುಗಳನ್ನ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಕಾಳುಗಳು
ಕಾಳು. ನೆಕ್ಸ್ಟು ನಾನು ನಿಮಗೆ ಕನಕಾಂಬರ ಗಿಡ ಇಲ್ಲೂ, ಯಾಕಂದರೆ ಇಲ್ಲಿ ಎಲ್ಲ ಹೂವು ಬಿಟ್ಟಿಲ್ಲ, ಹೂವು ಬಿಟ್ಟಿದ್ದ ನಾನು ತೋರಿಸ್ತೀನಿ. ನೆಕ್ಸ್ಟು ನೋಡಿ ಕನಕಾಂಬರ ಗಿಡ, ಇಲ್ಲಿ ಚೆಂಡು ಹೂವು ಬಿಟ್ಟಿದೆ ನೋಡಿ, ರೆಡ್ ಕಲರ್. ನಾನು ಮುಖ ತೋರಿಸ್ತೀನಲ್ಲ, ಇದು ಹೂವು. ಮತ್ತು ಫ್ರೆಂಡ್ಸ್ ಇದೆಲ್ಲ ಕನಕಾಂಬರ. ಇಲ್ಲಿ ನೋಡಿ ಸೇವಂತಿಗೆ ಹೂವು ನೋಡಿ ಎಷ್ಟು ಚೆನ್ನಾಗಿ ಅರಳೈತೆ, ತುಂಬ ಚೆನ್ನಾಗಿದೆ ಸೇವಂತಿಗೆ ಗಿಡ. ಇದು ನಿಮಗೆ ಡಿಫ್ರೆನ್ಸಿಯೇಷನ್ ಏನಿರಲ್ಲ, ನೀವು ಅಂದ್ಕೋಬೋದು ಇದು ಮತ್ತು ಏನೋ ಡಿಫ್ರೆನ್ಸ್ ಇಲ್ಲ ಬೇರೆ ಹೂಗಳು. ಇದು ತುಂಬ ಚೆನ್ನಾಗಿದೆ. ಮೊಗ್ಗು ನೋಡಿ, ಎಲೆಗಳು ನೋಡಿ, ಮತ್ತು ಇದು ಅರೇಂಜ್ ಆಗಿದೆ ನೋಡಿ. ಈ ಅರೇಂಜ್ ಬಂದುಬಿಟ್ಟು ಆಲ್ಟರ್ನೇಟ್ ಮತ್ತು ಆಪೋಸಿಟ್ನ ನೀವು ಎಲ್ಲಿ ಡಿಫ್ರೆನ್ಸಿಯೇಷನ್ ಚೆನ್ನಾಗಿ ತಿಳ್ಕೊಬಿಡ್ತೀರಾ, ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಆಯಿತಾ. ಯಾಕಂದರೆ ಅಲ್ಲಿ ಗಿಡಗಳನ್ನ ಟಚ್ ಮಾಡ್ಬೋದು, ಅಷ್ಟೊಂದೇನು ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತಲ್ವ, ಆ ಥರ ಇರುತ್ತೆ. ಮತ್ತು ಪುದೀನ ಪಾಟಲ್ಲಿದೆ, ನಾನು ನಿಮಗೆ ದೊಡ್ಡದು ಎಲ್ಲಿರುತ್ತೆ ಅಲ್ಲಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಮತ್ತು ನಾನು ಹೋಗ್ತಿರೋದು ಮೆಣಸಿನ್ಕಾಯಿ ಗಿಡಗಳು ನೋಡಿ, ಚಿಕ್ಕದು ಇಲ್ಲಿ. ಮತ್ತು ಇಲ್ಲಿ ಕೊತ್ತಂಬರಿ ಸೊಪ್ಪು ಇವರು ಮನೆಗೋಸ್ಕರ ಹಾಕ್ಕೊಂಡಿರೋದು. ಇಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಬಂದಿದೆ ನೋಡಿ. ಈ ಕೊತ್ತಂಬರಿ ಸೊಪ್ಪು ಇಲ್ಲೂ ಇದು ಅವರು ಮನೆ ಅಳತೆಗೆ ಹಾಕ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪು, ಐಡೆಂಟಿಫಿಕೇಷನ್ ಗೊತ್ತಾಗುತ್ತಲ್ಲ ಕೊತ್ತಂಬರಿ ಸೊಪ್ಪು ನೋಡಿ, ಎಷ್ಟು ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪು. ಮತ್ತು ಇಲ್ಲಿ ಮೆಣಸಿನ್ಕಾಯ್ದು ಒಂದು ಪಟ, ಅಂದರೆ ಮೆಣಸಿನ್ಕಾಯಿ ಗಿಡಗಳನ್ನ ನೆಡ್ತಿರೋದಾಗಿರ್ಬೋದು, ಈ ಥರ ಹಿಂಗೆ ಇದೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಯಾವುದು